ಮೂಡಿಗೆರೆ ತಾಲೂಕಿನ ಬೋರ್ಬಂಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 2025-26ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಸಿದ್ದಗಂಗಯ್ಯ ಉದ್ಘಾಟಿಸಿ ಮಾತನಾಡಿದರು. ಇನ್ನು ಹೈನುಗಾರಿಕೆ ರೈತರಿಗೆ ನಿತ್ಯ ಆದಾಯ ತಂದುಕೊಡುವ ಪ್ರಮುಖ ಉಪಕಸುಬಾಗಿದ್ದು, ಮಹಿಳೆಯರ ಪರಿಶ್ರಮದಿಂದ ಹಾಲು ಉತ್ಪಾದನೆ ಹೆಚ್ಚಾಗ್ತಾ ಇರುವುದು ಸಂತಸದ ಸಂಗತಿಯಾಗಿದೆ. ಗುಣಮಟ್ಟದ ಹಾಲು ಉತ್ಪಾದನೆ, ಜಾನುವಾರುಗಳಿಗೆ ಸಮತೋಲಿತ ಆಹಾರ, ನಿಯಮಿತ ಆರೋಗ್ಯ ತಪಾಸಣೆ ಹಾಗೂ ಆಧುನಿಕ ಹೈನುಗಾರಿಕೆ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಉತ್ಪಾದನೆ ಮತ್ತು ಆದಾಯವನ್ನು ಮತ್ತಷ್ಟು ಹೆಚ್ಚಿಸಬಹುದು ಎಂದು ತಿಳಿಸಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಏನು 1/4/2025ರಿಂದ 33/2026ವರೆಗೂ ಏನು ವ್ಯವಹಾರ ನಮ್ಮ ಸೊಸೈಟಿಯಲ್ಲಿ ನಡೆದಿದೆ ಅಂತಕ್ಕಂಥದ್ದನ್ನ ಆ ಸರ್ವ ಜನರ ಮುಂದೆ ಇದು ಸಹಕಾರ ಸಂಘ ಅಂದರೆ ಎಲ್ಲರ ಸಹಕಾರದೊಂದಿಗೆ ಸಹಕಾರ ತತ್ವದಡಿಯಲ್ಲಿ ಬಹಳ ನಡೆದುಕೊಂಡು ನಡ್ಕೊಂಡು ಹೋಗ್ತಕ್ಕಂಥದ್ದು. ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಬಹಳ ಎಲ್ಲರಿಗೂ ಕೂಡ ವಿಚಾರಗಳು ತಿಳಿಬೇಕಾಗುತ್ತೆ. ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಿಮ್ಮನ್ನೆಲ್ಲ ಈ ಒಂದು ವರ್ಷಕ್ಕೊಮ್ಮೆ ಕರೆದು ಈ ಸಂಘದಲ್ಲಿ ನಡೀತಕ್ಕಂಥ ಎಲ್ಲ ವಿಚಾರಗಳನ್ನು ಮಂಡನೆ ಮಾಡ್ತೀವಿ. ಅದರಲ್ಲಿ ನಿಮ್ಗೆ ಏನಾದರೂ ಯಾವುದಾದ್ರು ಲೋಪದೋಷಗಳು ಅನುಮಾನಗಳು ಕಂಡು ಬಂದರೆ ಆದ ತಕ್ಷಣ ಪರಿಹಾರ ಮಾಡ್ಕೋಬೋದು. ಬಹುಶಃ ಯಾಕೆ ಕಾಣಲ್ಲ ಅಂದರೆ ನಮ್ಮ ಅಧಿಕಾರಿಗಳು ಯಾವಾಗಲೂ ಕೂಡ ಪ್ರತಿ ತಿಂಗಳಿಗೆ ಬಹುಶಃ 15 ದಿನಕ್ಕೊಮ್ಮೆ ಆದರೂ ತಿಂಗಳಿಗೆ 2-3 ಸಾರಿ ಆದರೂ ಭೇಟಿ ನೀಡಿ ಆಗಿದ್ದಾಕೆ ಏನು ಲೋಪದೋಷಗಳು ಕಂಡು ಬರ್ತವೆ ಅವನ್ನೆಲ್ಲ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದು. ಬಹುಶಃ ಇವತ್ತು ಇಡೀ ದೇಶದಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು, ಇವತ್ತು ಹೈನುಗಾರಿಕೆ ಬಹಳ ಪ್ರಬುದ್ಧಮಾನವಾಗಿ ಬೆಳೆದಿರ್ತಕ್ಕಂಥದ್ದು. ಅದಕ್ಕೆಲ್ಲ ಮೂಲ ಕಾರಣಕರ್ತರಂತ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಇವತ್ತು ಅವರಿಗೆಲ್ಲ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ಹೊಡೆದು ಅವರಿಗೆ ಯಾಕೆಂದ್ರೆ ಇನ್ನು ಸಭೆಯಲ್ಲಿ ಸಂಘಕ್ಕೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ 3 ಮಂದಿ ರೈತ ಮಹಿಳೆಯರನ್ನ ಸಿದ್ದಗಂಗಯ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ರು. ಅವರ ಸಾಧನೆಯನ್ನ ಅಭಿನಂದಿಸಿದ ಅವರು ಹಾಲು ಉತ್ಪಾದಕರು ಗುಣಮಟ್ಟದ ಹಾಲು ಉತ್ಪಾದನೆಗೆ ಹೆಚ್ಚಿನ ಒತ್ತನ್ನ ನೀಡುವಂತೆ ಕರೆ ನೀಡಿದ್ರು. ನಮ್ಮ ರೈತಾಪಿ ವರ್ಗ ಬರೀ ವ್ಯವಸಾಯವನ್ನು ನಂಬಿ ಬದುಕ್ತಕ್ಕಂಥದ್ದು. ವ್ಯವಸಾಯದಿಂದ ಈಗಾಗಲೇ ನೋಡಿ ಮಳೆ ಇಲ್ಲ, ವ್ಯವಸಾಯದಿಂದ ಆಗ್ತಕ್ಕಂಥದ್ದು ಅಥವಾ ಬರ್ತಕ್ಕಂಥ ಲಾಭ ಕುಟುಂಬ ನಿರ್ವಹಣೆಗೆ ಸಾಕಾಗದಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ಮಕ್ಕಳ ಮದುವೆಗಿರ್ಬೋದು, ಮಕ್ಕಳನ್ನು ಬೆಳೆಸಲಿಕ್ಕಿರ್ಬೋದು, ಅಥವಾ ನಾವು ಜೀವನ ಮಾಡಲಿಕ್ಕಿರ್ಬೋದು. ಅದ್ರ ಜೊತೆಯಲ್ಲಿ ಹೈನುಗಾರಿಕೆಯನ್ನು ನಾವು ನಮ್ಮ ಮನೆಯಲ್ಲಿ ಇದ್ಕೊಂಡೇ ಒಂದು ಹಣವನ್ನು ಸುಲಭವಾಗಿ ಸಂಪಾದನೆ ಮಾಡತಕ್ಕಂಥ ಉತ್ತಮವಾದಂಥ ಮಾರ್ಗೋಪಾಯ. ಸೊ ಹಾಗಾಗಿ ಬಹುಶಃ ನಮಗೆ ನಮ್ಮ ಮನೆಯಲ್ಲಿ ಇದ್ಕೊಂಡೆ ಒಂದು 2-3 ಹಸುಗಳು ಕಟ್ಟಿ ದಿನಕ್ಕೆ ಒಂದು 10 ಲೀಟ್ರು, 20 ಲೀಟ್ರು, 30 ಲೀಟ್ರು, 40 ಲೀಟ್ರು ಅವರ ಶಕ್ತಾನುಸಾರ ಹಾಕೋದ್ರ ಮುಖಾಂತರವಾಗಿ ಸುಲಭವನ್ನು ಹಣ ಗಳಿಸುವಂಥ ಒಂದು ಮಾರ್ಗೋಪಾಯ. ಸೊ ಅದಕ್ಕೆ ನಿಮಗೆ ಎಲ್ಲ ಈ ಸಂಘ ಸಂಸ್ಥೆಗಳಿರ್ತಕ್ಕಂಥ ಕಾರ್ಯದರ್ಶಿ ಇರ್ಬೋದು, ನಮ್ಮ ಇಲಾಖೆ ಇರ್ಬೋದು, ತುಮಕೂರು ಜಿಲ್ಲಾ ಮಟ್ಟದ ಒಕ್ಕೂಟ ಇರ್ಬೋದು, ಎಲ್ಲರೂ ಕೂಡ ನಿಮ್ಮ ಜೊತೆಗಿರ್ತೀವಿ. ಪಶು ವೈದ್ಯಾಧಿಕಾರಿಗಳಿರ್ಬೋದು, ಹಸುಗಳಿಗೆ ಏನೋ ತೊಂದರೆ ಆಯಿತು ಅವ್ರು ಇಮಿಡಿಯೇಟ್ ನಿಮ್ಗೆ ಫೋನ್ ಮಾಡಿದ ತಕ್ಷಣ ಬಂದು ನೋಡ್ತಕ್ಕಂಥದ್ದು, ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಅದಾದಮೇಲೆ ಹಸುಗಳೇನಾದರೂ ಮರಣ ಹೊಂದಿದ್ರೆ ಮತ್ತೆ ಇನ್ಶೂರೆನ್ಸ್ ಕೊಡ್ತಕ್ಕಂಥದ್ದು. ಹಾಗೆ ಮತ್ತೆ ಹಾಲಾಗ್ತಕ್ಕಂಥವ್ರು ಯಾರಾದರೂ ಕೂಡ ಮರಣ ಹೊಂದೋದು ಮತ್ತೊಂದು ಆದರೆ ಅವರಿಗೆ ಇವತ್ತು 50,000 ರೂಪಾಯಿಗಳನ್ನು ಒಕ್ಕೂಟದಿಂದ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ. ಅದನ್ನ ಹೆಚ್ಚು ಮಾಡತಕ್ಕಂಥದ್ದನ್ನ ಅವಕಾಶ ಇದೆ. ಸೊ ಹಾಗಾಗಿ ನಾವು ದುಡಿಮೆಗೋಸ್ಕರ ಬೇರೆ ಕಡೆಯಲ್ಲೋ ನಗರ ಪ್ರದೇಶಗಳಿಗೆ ವಲಸೆ ಉಳೆ ಹೋಗುವುದನ್ನು ಬಿಟ್ಟು ನಾವು ನಮ್ಮ ಮನೆಯಲ್ಲಿ ಇದ್ಕೊಂಡೆ, ನಾವು ನಮ್ಮ ಊರಲ್ಲಿ ಇದ್ಕೊಂಡೆ ಇವು ಸುಲಭವಾಗಿ ದುಡಿತಕ್ಕಂಥ ಒಂದು ಮಾರ್ಗೋಪಾಯ. ಬಹುಶಃ ನೀವೆಲ್ಲ ಕೇಳಿದ್ದೀವಿ, ಎಲ್ಲರಿಗೂ ಕೂಡ ಯಜಮಾನರು ಓನರ್ ಅಂತ ಇರ್ತಾರೆ. ರೈತರಿಗೆ ಯಾರಾದ್ರೂ ಓನರ್ ಇದ್ದಾರಾ? ರೈತರೇ ಓನರು. ಇನ್ನು ಈ ವೇಳೆ ವಿಸ್ತರಣಾಧಿಕಾರಿ ಶ್ರೀಮತಿ ಬಶೀರಾ ಮಾತನಾಡಿ 2025-26ನೇ ಸಾಲಿನ ವಾರ್ಷಿಕ ನಡವಳಿಕೆ ವರದಿ, ಆಡಿಟ್ ವರದಿ, ಜಮಾ ಖರ್ಚಿನ ವಿವರ, ಲಾಭ ನಷ್ಟದ ವರದಿ, ಲಾಭ ಹಂಚಿಕೆ, 2026-27ನೇ ಸಾಲಿನ ಲೆಕ್ಕ ಪರಿಶೋಧಕರ ನೇಮಕ ಹಾಗೂ ಅಂದಾಜು ಬಜೆಟ್ ಸೇರಿದಂತೆ ವಿವಿಧ ವಿಷಯಗಳನ್ನು ಸರ್ವ ಸದಸ್ಯರಿಗೆ ವಿವರಿಸಿದರು. ಸಂಘದ ಅಭಿವೃದ್ಧಿಗೆ ಎಲ್ಲ ಸದಸ್ಯರ ಸಹಕಾರ ಅಗತ್ಯ ಎಂದು ತಿಳಿಸಿದ್ದಾರೆ. 6,000 ರೂಪಾಯಿ, ಅತಿಥಿ ಸತ್ಕಾರ 5,000, ಮಾಸಿಕ ಸಭಾ ಖರ್ಚು 2,400, ಖನಿಜ ಮಿಶ್ರಣ ರೈತರಿಗೆ ಉಚಿತವಾಗಿ ನೀಡಿರುವಂತದ್ದು 8,160 ರೂಪಾಯಿ, ಬ್ಯಾಂಕ್ ವೆಚ್ಚ 542 ರೂಪಾಯಿ 70 ಪೈಸೆ, ಒಟ್ಟು 3,76,000 ಆಡಳಿತ ವೆಚ್ಚ. ಇದನ್ನೆಲ್ಲ ಕಡಿತ ಸಂಘದ ನಿವ್ವಳ ಲಾಭ 2025-26ನೇ ಸಾಲಿನ ಲಾಭ ವಿಲೇವಾರಿ ಮಾಡುವ ವಿಚಾರ. ಈ ಏನು 4,07,898 ರೂಪಾಯಿ 58 ಪೈಸೆ ಲಾಭ ಮಾಡಿದೀವಿ, ಈ ಲಾಭವನ್ನು ಉಪನಿಯಮದ ಪ್ರಕಾರ 10 ನಿಧಿಗಳಲ್ಲಿ ವಿಲೇವಾರಿ ಮಾಡಬೇಕಾಗುತ್ತದೆ.
ಅದ್ರ ಪ್ರಕಾರ ಆಪದಾನ ನಿಧಿ 25%, 1,01,974 ರೂಪಾಯಿ 65 ಪೈಸೆ. ಸದಸ್ಯರ ಶೇರ್ ಡಿವಿಡೆಂಡ್ 10%, 4,000 ರೂಪಾಯಿ. ಕಟ್ಟಡ ನಿಧಿ 10%, 40,789 ರೂಪಾಯಿ 86 ಪೈಸೆ. ಸಹಕಾರ ಶಿಕ್ಷಣ ನಿಧಿ 2%, 8,157 ರೂಪಾಯಿ 97 ಪೈಸೆ. ದಾನ ನಿಧಿ 10%, 25,297 ರೂಪಾಯಿ 61 ಪೈಸೆ. ರಾಸು ಅಭಿವೃದ್ಧಿ ನಿಧಿ 5%, 12,648 ರೂಪಾಯಿ 81 ಪೈಸೆ. ಸಹಕಾರ ಪ್ರಚಾರ ನಿಧಿ 5%, 12,648 ರೂಪಾಯಿ 81 ಪೈಸೆ. ನೌಕರರ ಬೋನಸ್ 10%, 25,297 ರೂಪಾಯಿ 61 ಪೈಸೆ. ಸದಸ್ಯರ ಬೋನಸ್ 65%, 1,64,434 ರೂಪಾಯಿ 40. ಇನ್ನು ಸಭೆಯಲ್ಲಿ ಬೋರ್ಬಂಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷೆ ಶ್ರೀಮತಿ ಉಮಾದೇವಿ, ಉಪಾಧ್ಯಕ್ಷೆ ಶ್ರೀಮತಿ ರಂಗಮ್ಮ, ನಿರ್ದೇಶಕರಾದ ರೇಣುಕಮ್ಮ, ಅನಸೂಯಮ್ಮ, ಮಧು, ಶ್ರೀದೇವಿ, ರಾಜೇಶ್ವರಿ, ಮಂಜಮ್ಮ, ಜ್ಯೋತಿ, ಜಯಮ್ಮ ಹಾಗೂ ಆರತಿ ಉಪಸ್ಥಿತರಿದ್ದರು. ಇನ್ನು ಕೊರಟಗೆರೆ ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರಿ ಗುರುರಾಜ್, ತುಮಕೂರು ಹಾಲು ಒಕ್ಕೂಟದ ತಾಲೂಕು ಮುಖ್ಯಸ್ಥೆ ಪುಷ್ಪಲತಾ, ತಾಲೂಕು ವಿಸ್ತರಣಾಧಿಕಾರಿಗಳಾದ ರಂಜಿತ್ ಹಾಗೂ ಬಶೀರ್, ವಿಸ್ತರಣಾ ಸಮಾಲೋಚಕ ಹನುಮಂತರಾಜು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಮ್ಯಾ ಅರುಣ್, ಹಾಲು ಪರೀಕ್ಷಕಿ ನೇತ್ರಮ್ಮ ಸೇರಿದಂತೆ ಸಂಘದ ಸದಸ್ಯರು, ಗ್ರಾಮಸ್ಥರು ಹಾಗೂ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದರು.